ಟು ಮೈ ಚಾನಲ್. ನಾನು ನಿಮ್ಮ ವರಲಕ್ಷ್ಮಿ. ಸೊ ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ದಿನ ಬಂದು ಭಾನುವಾರ. ಭಾನುವಾರದ ವ್ಲಾಗ್ ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋದು. ಸೊ ಇವತ್ತಿನ ದಿನ ನಾನು ಯಾವುದೇ ಥರದ ರೆಸಿಪಿ ಏನು ಶೇರ್ ಮಾಡ್ತಾ ಇಲ್ಲ. ಸೊ ಇವತ್ತು ಏನಪ್ಪ ಅಂದರೆ ವಿಶೇಷತೆ, ಸೊ ಇವತ್ತು ನಮ್ಮ ಮನೆ ಪಕ್ಕದ ಮನೆಯವರು ಹೊಸಿಗೆ ಆಗ್ತಾ ಇದ್ದಾರೆ ಅವ್ರ ಮಗಳಿಗೆ. ಸೊ ಅದೇ ಫಂಕ್ಷನ್ ಇವತ್ತು. ಸೊ ಇವತ್ತು ಹೇಗಿರುತ್ತೆ, ಸೊ ಯಾವ ರೀತಿ ಫಂಕ್ಷನ್ ಮಾಡ್ತಾರೆ ಅನ್ನೋದು ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಸೊ ಇವಾಗ ನಾನು ಸಿಂಪಲಾಗಿ ಈಗಷ್ಟೇ ಜಸ್ಟ್ ತಲೆಗೆ ಸ್ನಾನ ಮಾಡಿ ಸಿಂಪಲಾಗಿ ಟಾಪ್ ಕುರ್ತಾನ ಹಾಕೊಂಡಿದ್ದೀನಿ. ಆಮೇಲೆ ಬೇರೆ ಡ್ರೆಸ್ ಹಾಕೊಳ್ತೀನಿ. ಸೊ ಇವಾಗ ನಾನು ಮೇಲ್ಗಡೆ ಹೋಗ್ತಾ ಇದ್ದೀನಿ ಟಿಫನ್ ಮಾಡೋದಕ್ಕೆ. ಬನ್ನಿ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಸುಮ್ಮನೆ ಹಾಗೆ ಸಿಂಪಲಾಗಿ ಕೆಲವೊಂದಷ್ಟು ವಿಡಿಯೋಸ್ನ ಶೇರ್ ಮಾಡ್ತೀನಿ ನಿಮಗೆ. ಸೊ ಇವತ್ತಿನ ವಿಡಿಯೋ ನಿಮಗೆ ಸ್ವಲ್ಪ ನಂತರ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಹಾಗೆ ಇನ್ನು ಯಾರನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ, ಓಕೆನಾ? ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಬಂಟಿಯಲ್ಲಿ ಲಿಕ್ಕೆ ಮೇಲಿದಾನಾ? आत्यतं समर्पयामि, परिमलपत्रपुष्पाणि समर्पयामि, धूपं हरिहों धूपं प्रक्षेपदीपं दर्शयामि, हरिहों ओम नमोदरे महापापहरे देवी महालक्ष्मी नमोस्तुते हाज्यन्ते रहिते देव नमः हरन्दते वसिष्ठाभ्यो नमः वैष्णवनाराभ्यो नमः मातृभ्यो नमः पितृभ्यो नमः गुरुभ्यो नमः नमः सर्वपूर्णपदाय नमः श्रद्धाय नमः सुरभ्ये नमः वाचे नमः कमलाय नमः वाम कमलसंभवाय नमः अनुग्रहप्रदाय नमः अनघाय नमः हरिवल्लभाय नमः लोकशोकविनाशिने नमः धर्मनिलयाय नमः. ಸೊ ಇವಾಗಷ್ಟೇ ಟಿಫನ್ ಮಾಡ್ತಾಯಿದ್ವಿ. ಟೊಮೆಟೊ ಬಾತ್ ಮಾಡಿದ್ರು, ತುಂಬಾ ಚೆನ್ನಾಗಿತ್ತು. ಸ್ವಲ್ಪ ಮುದ್ದೆ ಆಗಿದ್ರು ಸೊ ಟೇಸ್ಟ್ ಮಾತ್ರ ಸೂಪರಾಗಿತ್ತು. ಸೊ ಇವಾಗ ನಾವೆಲ್ಲ ಟಿಫನ್ ಮಾಡಿಕೊಂಡು ಸೊ ಇವಾಗ ರೆಡಿ ಆಗ್ತಾಯಿದ್ದಾರೆ. ಸೊ ಎಲ್ಲರೂ ರೆಡಿ ಆಗ್ತಾಯಿದ್ದಾರೆ. ಸೊ ಅವ್ರಿಗೆ ಹೊಸಿಗೆ ಆಗ್ತೀವಲ್ಲ ಅವಳಿಗೆ ಎಲ್ಲ ರೆಡಿ ಮಾಡ್ತಾಯಿದ್ದಾರೆ. ಸಿಂಪಲ್ಲಾಗಿ ಅವರ ಚಿಕ್ಕಮ್ಮ ರೆಡಿ ಮಾಡ್ತಾ ಇರೋದು. ಸೊ ಎಲ್ಲರೂ ಒಟ್ಟಿಗೆ ಸೇರಿ ಅವಳಿಗೆ ರೆಡಿ ಮಾಡ್ತಾಯಿದ್ದೀವಿ. ಸೊ ಜಡೆ ಹೇರ್ ಸ್ಟೈಲ್ ಆಗ್ತಾಯಿದ್ದಾರೆ. ಸುಮ್ಮನೆ ಹಾಗೆ ಸ್ವಲ್ಪ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಸೊ ಓವರ್ ಲುಕ್ ಯಾವ ರೀತಿ ಬರುತ್ತೆ ಅನ್ನೋದು ನಾನು ಫೈನಲಾಗಿ ತೋರಿಸ್ತೀನಿ ನಿಮಗೆ. ಹೋಗೋದಕ್ಕೆ ನಾವು ರೆಡಿ ಆದ್ವಿ ಅಲ್ವಾ? ಹೋಗೋಣ ಫಂಕ್ಷನ್ಗೆ. ಸೊ ನಾವು ಫಂಕ್ಷನ್ಗೆ ಹೋಗ್ತಾ ಇದ್ದೀವಿ ಈಗ. ಸೊ ಎಲ್ಲರೂ ರೆಡಿ ಆಗ್ತಾ ಇದ್ದಾರೆ. ಹೋಗೋಣ ಅಕ್ಕನ ಫಂಕ್ಷನ್ಗೆ ಹೋಗೋಣ. ಖುಷಿ ಫುಲ್.
ಹಾಯ್ ಮಾಡ್ತಾ ಇದ್ದಾನೆ ನೋಡಿ ನನ್ನ ಮಗ. ಹಾಯ್, ವೆಲ್ಕಮ್ ಬ್ಯಾಕ್. ಮತ್ತೆ ನಾನು ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಫಂಕ್ಷನ್ ಮುಗೀತು, ಫ್ರೆಶ್ ಅಪ್ ಆಗಿ ಕೂತಿದ್ದೀವಿ. ಈಗ ಅಜ್ಜಿ ಮನೆಗೆ ಹೋಗಬೇಕು. ಸೊ ಇವಾಗಷ್ಟೆಲ್ಲ ಫಂಕ್ಷನ್ ಮುಗೀತು, ಊಟ ಎಲ್ಲ ಮಾಡ್ಕೊಂಡು ಬಂದ್ವಿ. ಈಗ ಸ್ವಲ್ಪ ಫ್ರೆಶ್ ಅಪ್ ಆಗಿದೆ, ಫೇಸ್ ವಾಶ್ ಮಾಡಿಲ್ಲ, ಮಾಡಬೇಕು, ಆಮೇಲೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಈಗ ಡ್ರೆಸ್ ಚೇಂಜ್ ಮಾಡಿದೆ. ನನ್ನ ಮಗನ ಹಿಡ್ಕೊಂಡಂತೂ ನನಗೆ ಸಾಕಾಗೋಗ್ಬಿಟ್ಟಿದೆ. ಸುಮ್ಮನೆ ಇರೋದಿಲ್ಲ. ಅವ್ನು ಪಪ್ಪ ನೋಡಿದ್ರೆ ಪಪ್ಪ ಬೇಕು ಅಂತಾನೆ. ಅದಕ್ಕೆ ನಾನು ಫಂಕ್ಷನ್ಗೆ ಹೋಗಿ ಅಟೆಂಡ್ ಮಾಡಿ ಊಟ ಮಾಡ್ಕೊಂಡು ಬಂದೆ. ಸೊ ಇವಾಗ ಅಮ್ಮನ ಮನೆಗೆ ಹೋಗಬೇಕು. ಇವತ್ತು ಅಮ್ಮ ಮನೇನು ಹಬ್ಬ ಮಾಡ್ತಾರೆ. ಹಬ್ಬ ಅಂದರೆ ಏಕಾದಶಿ ಹಬ್ಬ ಅಂತ ಅಂದರೆ ಹಿರಿಯರಿಗೆ ಎಡೆ ಇಡ್ತಾರೆ. ಸೊ ಅದಕ್ಕೆ ಅಮ್ಮ ಇನ್ವೈಟ್ ಮಾಡಿದ್ರು. ಸೊ ನಾನು ಬೆಳಗ್ಗೆನೂ ಹೋಗಬೇಕಾಗಿತ್ತು. ನಮ್ಮ ಮನೆ ಪಕ್ಕದ ಮನೆಯವ್ರು ಫಂಕ್ಷನ್ ಮಾಡ್ತಿರೋದ್ರಿಂದ ನಾನು ಊರಿಗೂ ಹೋಗೋದೇ ಕ್ಯಾನ್ಸಲ್ ಆಯಿತು. ಊರಿಗೂ ಹೋಗಬೇಕಾಗಿತ್ತು. ಸೊ ಊರಲ್ಲೂ ಹಬ್ಬ ಮಾಡ್ತಾರೆ, ಅಂದರೆ ನಿನ್ನೆ ಹಬ್ಬ ಇದ್ದಿದ್ದು. ಸೊ ಪಕ್ಕದ ಮನೆಯವ್ರ ಫಂಕ್ಷನ್ ಇರೋದ್ರಿಂದ ಊರಿಗೂ ಹೋಗೋದು ಕ್ಯಾನ್ಸಲ್ ಆಯಿತು. ಇವತ್ತು ಅಮ್ಮ ಮನೆ ಮಾಡ್ತಾ ಇದ್ದಾರೆ ಹಬ್ಬ. ಸೊ ನಿನ್ನೆಯಿಂದನೇ ಶುರುವಾಗಿದೆ ಪಕ್ಷ ಅಂತ ಹಿರಿಯವ್ರಿಗೆ ಎಡೆ ಇಡೋ ಹಬ್ಬ ಅಂತ ಹೇಳಿ. ಇವತ್ತು ಅಮ್ಮ ಮನೆ ಮಾಡ್ತಾರೆ. ನಿನ್ನೆ ಅತ್ತೆ ಮನೆ ಮಾಡಿದ್ರು. ಸೊ ಇವತ್ತು ಅಮ್ಮ ಮನೆ ಮಾಡ್ತಾರೆ. ಸೊ ಹೋಗಬೇಕು. ನನ್ನ ಹಸ್ಬೆಂಡ್ ಮೇಲ್ಗಡೆ ಇದ್ದಾರೆ, ಸ್ವಲ್ಪ ಕೆಲಸ ಇದೆ ಎಲ್ಲ, ಸ್ವಲ್ಪ ಅಲ್ಲಿ ನೋಡ್ತಾ ಇದ್ದಾರೆ. ಸೊ ಅದೆಲ್ಲ ಮುಗಿಸ್ಕೊಂಡು ಅಮ್ಮ ಮನೆಗೆ ಹೋಗಬೇಕು. ಸ್ವಲ್ಪ ಹೊತ್ತು ಮಲ್ಕೊಂಡು ಎದ್ದ ಮೇಲೆ ಅಮ್ಮ ಮನೆಗೆ ಹೋಗ್ತೀವಿ. ಸಂಜೆ ಎಡೆ ಇಡೋದು ನೋಡೋಣ. ಅಮ್ಮ ಮನೆಗೆ ಹೋದ್ಮೇಲೆ ನಾನು ವ್ಲಾಗ್ನ ಮಾಡ್ಬೇಕು ಅನ್ಕೊಂಡಿದ್ದೀನಿ. ನೋಡೋಣ, ಆದಷ್ಟು ಶೇರ್ ಮಾಡ್ತೀನಿ ಯಾವ ಥರ ಅವರು ಹಿರಿಯರಿಗೆ ಎಡೆ ಇಡ್ತಾರೆ ಅಂತ, ಏನೇನೆಲ್ಲ ಮಾಡ್ತಾರೆ. ಹೋಳಿಗೆ ಮಾಡ್ತಾರೆ ಈ ಹಬ್ಬಕ್ಕೆ. ಸೊ ನಮ್ಮ ಅಮ್ಮನ ಮನೆ ಏನೇ ಒಂದು ಪಕ್ಷ ಹಬ್ಬ ಬಂದ್ರೂ ಹೋಳಿಗೆನೇ ಮಾಡೋದು. ಅತ್ತೆ ಮನೆ ಕಡೆ ನಾನ್ ವೆಜ್ ಮಾಡ್ತಾರೆ. ಸೊ ಈ ಹಬ್ಬಕ್ಕೆ ಹೋಳಿಗೆ ಮಾಡಲ್ಲ, ಮತ್ತು ಹೊಡೆ ಕಜ್ಜಾಯ ಮಾಡ್ತಾರೆ. ಅತ್ತೆನೂ ಬರ್ತೀನಿ ಅಂತ ಹೇಳಿದ್ದಾರೆ. ಅತ್ತೆ ಯಾವಾಗ ಬರ್ತಾರೋ ಗೊತ್ತಿಲ್ಲ. ಫೈನಲಿ ಇವತ್ತು ಇಲ್ಲ ನಾಳೆ ಬರ್ಬೋದು ಮೇ ಬಿ. ಕಜ್ಜಾಯ ಎಲ್ಲ ಮಾಡಿರ್ತಾರಲ್ವ, ಸೊ ಮೊಮ್ಮಕ್ಕಳಿಗೆ ಅಂತ ಕಜ್ಜಾಯ ತರ್ತಾರೆ. ನಾವು ಹೋಗೋಕ್ಕಾಗಿಲ್ಲ ಅಲ್ವಾ. ಸೊ ಅದಕ್ಕೆ ಅವರೇ ಬರ್ತಾ ಇದ್ದಾರೆ. ಹಾಗೆ ಮತ್ತೆ ಇಲ್ಲಿ ಒಬ್ಬರಿಗೆ ಪಾಪು ಆಗಿದೆ. ಸೊ ನಮ್ಮ ರಿಲೇಷನಲ್ಲಿ ಡೆಲಿವರಿ ಆಗಿದೆ ಅಲ್ವಾ. ಸೊ ಬಾಂತಿನೂ ನೋಡ್ದಂಗೆ ಆಗುತ್ತೆ ಅಂತೇಳಿ ಸಹ ಬರ್ತಾ ಇದ್ದಾರೆ. ಸೊ ಮತ್ತೆ ಆದರೆ ನಾನು ವ್ಲಾಗ್ನ ಶೇರ್ ಮಾಡ್ತೀನಿ. ಮತ್ತೆ ಆಮೇಲೆ ಸಿಗ್ತೀನಿ ಫ್ರೆಂಡ್ಸ್. ಬಾಯ್ ಮಾಡು, ಆಮೇಲೆ ಸಿಗ್ತೀನಿ. ಬಾಯ್. ಪ್ಲೇನ್ ಕಿಶ್ ಕೊಡು. ಪಪ್ಪಿ ಕೊಡಲ್ಲ ನೀನು? ಪಪ್ಪಿ ಕೊಡು ಅಮ್ಮಗೆ. ಪಪ್ಪಿ ಕೊಡು ಅಮ್ಮಗೆ. ನನಗೆ ಕೊಡಲ್ಲ, ಅಮ್ಮಗೆ ಕೊಡಲ್ಲ. ಅಮ್ಮಗೆ ಪಪ್ಪಿ ಕೊಡು. ಅಮ್ಮಗೆ ಪಪ್ಪಿ. ಇದೆ ನನ್ನ ಮಗಂದು ಪಪ್ಪಿ, ನ್ಯೂ ಸ್ಟೈಲ್, ಲಾವಿಶ್ದು ಅಲ್ವೇನಾ? ರೆಡಿನಾ ಅಜ್ಜಿ ಮನೆಗೆ ಹೋಗೋದಕ್ಕೆ? ನೋಡಿ ಲಾವಿಶ್ ರೆಡಿ ಆಗಿದ್ದಾನೆ ಹೋಗೋದಕ್ಕೆ ಅಜ್ಜಿ ಮನೆಗೆ. ಸೊ ಈಗ ಟೈಮ್ ಬಂದು 7 o'clock ಆಗಿದೆ. ಈಗ ನಾವು ಅಮ್ಮ ಮನೆಗೆ ಹೋಗ್ತಾ ಇದ್ದೀವಿ. ಸೊ ಇವಾಗ ಕಾಫಿ ಎಲ್ಲ ಆಯಿತು. ಸೊ ಈಗ ನಮ್ಮ ಹಸ್ಬೆಂಡ್ ಬಂದಿದ್ದಾರೆ. ಸೊ ಫ್ರೆಶ್ ಅಪ್ ಆಗಿ ನಾವೆಲ್ಲ ಆಯಿತು. ಸೊ ಅವರು ಫೇಸ್ ವಾಶ್ ಮಾಡ್ತಿದ್ದಾರೆ. ಸೊ ಇವಾಗ ಹೋಗ್ತೀವಿ ಅಮ್ಮ ಮನೆಗೆ. ಅಮ್ಮ ಮನೆಗೆ ಹೋದ್ಮೇಲೆ ಮತ್ತೆ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸೊ ಬನ್ನಿ ಹೋಗೋಣ. ರೆಡಿನಲ್ಲಿಕ್ಕೆ? ಹಾಂ, ನೀವು ರೆಡಿನಾ? ಹಾಯ್ ಮಾಡೋಂದು. ಹಾಯ್. ಪ್ಲೈನ್ ಕಿಶ್ ಕೊಟ್ಬಿಡೊಂದು. ಪ್ಲೈನ್ ಕಿಶ್ ಕೊಡು. ವಾವ್, ಸೂಪರ್. ಓಕೆ. ಸೊ ಫೈನಲಿ ಪೂಜೆ ಎಲ್ಲ ಆಗಿದೆ. ಸೊ ಅಮ್ಮ ಮನೆಗೆ ರೀಚ್ ಆದ್ವಿ ನಾವು ಇವಾಗಷ್ಟೇ. ಸೊ ಇವಾಗ ನಾವು ಬಂದು ಪೂಜೆ ಎಲ್ಲ ಮಾಡಿದ್ವಿ. ಸೊ ಈಗೇನೋ ಪೂಜೆ ಮಹಾಮಂಗಳಾರತಿ ಎಲ್ಲ ಮಾಡ್ತಾ ಇದ್ದಾರೆ. ಸೊ ನೋಡಿ, ಹಿರಿಯರಿಗೆ ಪಿತೃಪಕ್ಷ ಅಂದರೆ ಏಕಾದಶಿ ಹಬ್ಬ ಅಂತ ಹೇಳಿ ಮಾಡ್ತಾರೆ. ಸೊ ಇದೇ ಥರ ಎಲ್ಲ ಹಿರಿಯರಿಗೆ ಎಡೆ ಇಟ್ಟು ಹೋಳಿಗೆ, ಅನ್ನ ಸಾಂಬಾರು, ಚಿತ್ರಾನ್ನ, ಕಡಲೆಕಾಳು ಪಲ್ಯ, ಹೊಡೆ ಮತ್ತು ಕಜ್ಜಾಯ ಇಷ್ಟೆಲ್ಲ ಐಟಮು ಈ ಥರ ಎಡೆ ಇಟ್ಟು, ಸೊ ಬಟ್ಟೆ ಅಪ್ಪ ಅಮ್ಮಂದು ಬಟ್ಟೆ ಇಟ್ಟು ಈ ಥರ ಕಲಶ ಇಟ್ಟು ನಮ್ಮ ಕಡೆ ಈ ಥರ ಪೂಜೆ ಮಾಡೋದು. ಪಿತೃಪಕ್ಷ ಅಂದ್ರೆ ಇದೇ ಥರ ಎಡೆ ಇಟ್ಟು ಪೂಜೆ ಮಾಡೋದು. ಸೊ ಇವಾಗ ನಾವು ಸಹ ಪೂಜೆ ಎಲ್ಲ ಮಾಡಿ ಧೂಪ ಎಲ್ಲ ಹಾಕಿದ್ವಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಲಿಖಿತನು ಮತ್ತು ಲಾವೇಶ್ ಸಹ ಪೂಜೆ ಮಾಡ್ತಾ ಇದ್ದಾರೆ. ಸೊ ಅವ್ರ ಮಾಮ ಪೂಜೆ ಮಾಡಿಸ್ತಾ ಇದ್ದಾರೆ. ಸೊ ಇವಾಗ ಧೂಪನ ಹಾಕಿ ನಾವೀಗೆಲ್ಲ ಹೊರಗಡೆ ಹೋಗ್ತೀವಿ ಸ್ವಲ್ಪ ಹೊತ್ತು. ಸೊ ಈ ಥರ ನಾವು ಹಿರಿಯರಿಗೆ ಎಡೆ ಇಟ್ಟ ಮೇಲೆ ನಾವು ಸ್ವಲ್ಪ ಹೊತ್ತು ಆಚೆ ಹೋಗಿ ಒಂದು 2 ನಿಮಿಷ, ಒಂದು 5 ನಿಮಿಷನಾದರೂ ಹೊರಗಡೆ ಇದ್ದು ಆಮೇಲೆ ಒಳಗಡೆ ಬರಬೇಕು. ಸೊ ಫೈನಲಿ ಪೂಜೆ ಎಲ್ಲ ಮುಗೀತು. ಸೊ ನೋಡ್ತಾ ಇರ್ಬೋದು ಹೋಳಿಗೆ ಎಲ್ಲ ಮಾಡಿದರೆ ತುಂಬ ಚೆನ್ನಾಗಾಗಿದೆ, ಸಾಫ್ಟಾಗಿ ಆಗಿದೆ ಹೋಳಿಗೆ. ಸೊ ತಿನ್ನೋದಕ್ಕೂ ತುಂಬ ರುಚಿಯಾಗಿತ್ತು. ಸೊ ಹೋಳಿಗೆ ಮತ್ತು ಪಾಯಸ ಮಾಡಿದರು. ಪಾಯಸ ಮತ್ತು ಕಡಲೆಕಾಳು ಪಲ್ಯ. ಸೊ ಈ ಥರ ಹಬ್ಬ ಬಂದಾಗೆಲ್ಲ ಇದನ್ನೇ ಮಾಡೋದು, ಬೇರೆ ಇನ್ನೇನು ಚೇಂಜಸ್ ಮಾಡೋಂಗಿಲ್ಲ. ಅವರು ಆವಾಗಿಂದ ಏನು ನಡ್ಸ್ಕೊಂಡು ಬಂದಿದ್ದಾರೆ ಅದನ್ನೇ ಮಾಡಬೇಕು. ಸೊ ಇಲ್ಲಿ ನೋಡ್ತಾ ಇರ್ಬೋದು ಕಡಲೆಕಾಳು ಪಲ್ಯ ಮತ್ತು ಇಲ್ಲಿ ಒಬ್ಬಟ್ಟಿನ ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ. ಇದು ದಿನಕ್ಕೆ ಇನ್ನೂ ರುಚಿ ಜಾಸ್ತಿ ಕೊಡುತ್ತೆ. ಇನ್ನೂ 2-3 ದಿನ ಇಟ್ಟು ತಿನ್ನಿ, ಸೂಪರಾಗಿರುತ್ತೆ, ಸಖತ್ತಾಗಿರುತ್ತೆ.
ಸೊ ಮತ್ತು ಇಲ್ಲಿ ಚಿತ್ರಾನ್ನನೂ ಸಹ ರೆಡಿಯಾಗಿದೆ. ಸೊ ಇಷ್ಟೆಲ್ಲ ಹಿಂಗೆ ಅಡುಗೆಗಳು ಮಾಡಿದ್ರು ಹಬ್ಬಕ್ಕೆ ಅಂತ ಹೇಳಿ. ಮತ್ತು ಹೋಡೆ ಕಜ್ಜಾಯ ಸೊ ಅದೆಲ್ಲ ಮಾಡಿದ್ರು. ಈ ಹಬ್ಬಕ್ಕೆ ಕಜ್ಜಾಯನೇ ಮೇನ್ ಹಬ್ಬ ಅಂತ ಹೇಳ್ಬೋದು. ಸೊ ಕಜ್ಜಾಯ ಮಾಡಲೇಬೇಕು. ಸೊ ಇವಾಗ ಎಲ್ಲರೂ ಊಟ ಮಾಡ್ತಾಯಿದ್ದೀವಿ. ಈ ಥರ ಬಾಳೆ ಎಲೆಯಲ್ಲಿ ಈ ಥರ ಎಲ್ಲ ಊಟ ಎಲ್ಲ ಬಡ್ಸ್ಕೊಂಡು ತಿಂದರೆ ತುಂಬಾ ರುಚಿಯಾಗಿರುತ್ತೆ. ಸೊ ನನಗಂತೂ ತುಂಬಾ ಇಷ್ಟ ಈ ಥರ ಬಾಳೆ ಎಲೆಯಲ್ಲಿ ಊಟ ಮಾಡೋದು ಅಂದರೆ. ಸೊ ನಾನ್ ವೆಜ್ ಅಂದರೆ ತುಂಬಾ ಇಷ್ಟ ಬಾಳೆ ಎಲೆಯಲ್ಲಿ ಊಟ ಮಾಡೋದು ಅಂದರೆ. ಸೊ ನಾವೆಲ್ಲ ಊಟ ಮಾಡಿಕೊಂಡು ಸೊ ಈಗ ನಮ್ಮ ಮನೆಗೆ ಹೋಗ್ತಾ ಇದ್ದೀವಿ. ಸೊ ನಾನು ನಿಮಗೆ ಹೇಳಿದ್ದೆ ಅಲ್ವಾ ಅತ್ತೆ ಊರಿಂದ ಬರ್ತಾರೆ ಅಂತ. ಅವರು ಸಂಜೆ 5:15ಗೆ ಬಂದರು. ಸೊ ನಮ್ಮ ಮನೆಯವ್ರಿಗೆ ಹೋಗಿ ಕರ್ಕೊಂಡು ಬಂದರು. ಅಮ್ಮ ಮನೆಯಲ್ಲೇ ಇದ್ದರು. ಅಮ್ಮ ಮನೆಯಿಂದ ದೊಡ್ಡಮ್ಮ ಮನೆಗೆ ಹೋದರು. ಸೊ ದೊಡ್ಡಮ್ಮ ಮನೆಗೆ ಹೋಗಿ ಇವಾಗ ಬಂದರು. ಸೊ ಇವಾಗ ನಾವು ಸಹ ಅತ್ತೆನ ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಸೊ ನಾನು ನಿಮಗೆ ಹೇಳಿದ್ದೆ ಅಲ್ವಾ ಅತ್ತೆ ಬರ್ತಾರೆ ಅಂತ. ಸೊ ಫೈನಲಿ ಅತ್ತೆನೂ ಬಂದಿದ್ದಾರೆ. ಸೊ ಅತ್ತೆ ಏನೆಲ್ಲ ತಂದಿದ್ದಾರೆ ಅಂತಲೂ ಸಹ ತೋರಿಸ್ತೀನಿ. ಸೊ ನಮ್ಮ ಅತ್ತೆ ಯಾವಾಗಲೂ ಬಂದಾಗೆಲ್ಲ ಮೀನು ನೋಡ್ತಾನೆ ಇರ್ತಾರೆ. ಮೀನು ಎಷ್ಟಿದೆ ಏನೋ ಎತ್ತ ಅಂತ ಎಲ್ಲ ಅದನ್ನೆಲ್ಲ ನೋಡ್ತಾ ಇರ್ತಾರೆ. ಸೊ ಅದಾದಮೇಲೆ ನಾವು ಸಹ ಇವಾಗ ಇನ್ನೇನೆಲ್ಲ ಊಟ ಎಲ್ಲ ಆಗಿತ್ತಲ್ವ. ಸೊ ಬಂದು ಮಲ್ಕೊಂಡ್ವಿ. ಹಾಗೆ ಅತ್ತೆ ಏನೆಲ್ಲ ತಂದಿದ್ದಾರೆ ಅಂತಲೂ ಸಹ ತೋರಿಸ್ತಾ ಇದ್ದೀನಿ. ಚಕ್ಲಿ ಮತ್ತು ಕಜ್ಜಾಯ ಹೋಡೆ ಇದನ್ನೆಲ್ಲ ತಂದಿದ್ರು. ತುಂಬಾ ಚೆನ್ನಾಗಿ ಮಾಡ್ತಾರೆ ನಮ್ಮ ಅತ್ತೆ. ಸೊ ವರ್ಷ ಇದು ನಮಗೆ ಕಂಪಲ್ಸರಿ ತರ್ತಾರೆ. ಸೊ ಜಾಸ್ತಿನೇ ಮಾಡ್ತಾರೆ ಮೊಮ್ಮಕ್ಕಳಿಗೆ. ಸೊ ನಮಗೆಲ್ಲರಿಗೂ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಕಜ್ಜಾಯ ಮಾತ್ರ ಸೂಪರಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ತುಂಬ ತೆಳ್ಳಗೆ ಮಾಡ್ತಾರೆ, ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಸೊ ಇಷ್ಟೇ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸ್ಬೋದು. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕೋಂಥ ವಿಡಿಯೋ ನಿಮಗೆ ಮೊದಲಿಗೆ ನೋಟಿಫಿಕೇಷನ್ ಬರುತ್ತೆ. ಸೊ ಆ ಕೂಡಲೇ ವಿಡಿಯೋಸ್ನ ನೋಡ್ಬೋದು.